ಕಳೆದ ಒಂದು ವಾರದಿಂದ ವರುಣನ ಅಬ್ಬರಕ್ಕೆ ಉತ್ತರ ಭಾರತದ ರಾಜ್ಯಗಳು ತತ್ತರಿಸಿ ಹೋಗಿವೆ. ನದಿಗಳು ಉಕ್ಕಿ ಹರಿತಾ ಇರೋ ಪರಿಣಾಮ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬ್ರಹ್ಮಪುತ್ರ ನದಿಯ ಪ್ರವಾಹದಿಂದಾಗಿ ಅಸ್ಸಾಂನಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇದೇನು ಮನೆಯೊಳಗೆ ನೀರು ತುಂಬಿದೆಯೋ ಅಥವಾ ನೀರಲ್ಲಿ ಮನೆ ಇದೆಯೋ ಎಂಬಂತಾಗಿದೆ ಅಸ್ಸಾಂನ ಜನರ ಪರಿಸ್ಥಿತಿ. ಬ್ರಹ್ಮಪುತ್ರ ನದಿ ಉಕ್ಕಿ ಹರಿದ ಪರಿಣಾಮ ಅಸ್ಸಾಂನ ಮೋರಿಗಾಂವ್ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಹೊರಗಡೆ ಹೋಗೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇದೆ. ಮನೆಗಳು ಜಲಾವೃತವಾಗಿರೋದ್ರಿಂದ ಜನರು ಮನೆಯಲ್ಲಿದ್ದ ಸಾಮಗ್ರಿಗಳನ್ನು ಸ್ಥಳಾಂತರ ಮಾಡುವ ದೃಶ್ಯ ಕಂಡು ಬರ್ತಾ ಇದೆ. ಇತ್ತ ಪುಟಾಣಿ ಮಕ್ಕಳು ತಮ್ಮಷ್ಟುದ್ದಕ್ಕೂ ನಿಂತಿದ್ದ ನೀರಿನಲ್ಲೇ ಮನೆಯಲ್ಲಿದ್ದ ವಸ್ತುಗಳನ್ನು ಹೊರತರುವ ದೃಶ್ಯಗಳು ಮನಕಲುಕುವಂತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಪುಟಾಣಿ ಕಂದಮ್ಮಗಳು ಶೆಡ್ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಪಕ್ಕದಲ್ಲೇ ಬ್ರಹ್ಮಪುತ್ರ ನದಿ ಹರಿತಾ ಇದೆ. ಸೊ ಆ ನದಿ ನೀರು ಬಂದಿರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಯಲ್ಲಿರುವಂತಹ ಎಲ್ಲ ಸಾಮಗ್ರಿಗಳು ನೀರುಮಯ ಆಗಿಬಿಟ್ಟಿದೆ. ಅಲ್ಲಿ ಗ್ಯಾಸ್ ಆಗಿರಬಹುದು ಅಥವಾ ಮನೆಗೆ ಬೇಕಾಗಿರುವಂಥ ವಸ್ತುಗಳಾಗಿರಬಹುದು, ಅಡುಗೆ ಮಾಡ್ಕೊಳ್ಳೋಕೆ ಬೇಕಾಗಿರುವಂಥ ವಸ್ತು ಆಗಿರಬಹುದು, ಆಶ್ರಯ ಪಡೆಯೋದಕ್ಕೆ ಬೇಕಾಗಿರುವಂತಹ ಈ ಟಾರ್ಪಲ್ ಅಂತಹ ವಸ್ತುಗಳಾಗಿರಬಹುದು, ಚಾಪೆ ಆಗಿರಬಹುದು, ಇದನ್ನು ಮಕ್ಕಳು ಎತ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆ. ಆ ದೃಶ್ಯ ನೋಡ್ತಾ ಇದ್ರೆ ನಿಜಕ್ಕೂ ಬೇಸರ ಅಂತ ಅನಿಸುತ್ತೆ. ಅವರೆಲ್ಲರೂ ಕೂಡ ಪುಟಾಣಿ ಕಂದಮ್ಮಗಳು. ಪ್ರವಾಹ ಪೀಡಿತ ಅಸ್ಸಾಂನಲ್ಲಿ ಸ್ಥಳ ಪರಿಶೀಲನೆಗೆ ಬಂದ ಶಾಸಕರು ಮಳೆ ನೀರಲ್ಲಿ ಪರದಾಡುವಂತಾಯಿತು. ತೋವ್ರಾ ವಿಧಾನಸಭಾ ಕ್ಷೇತ್ರದ ಶಾಸಕ ಸುಶಾಂತ್ ಬೋರ್ಗೈ ಅವರು ತಮ್ಮ ಕ್ಷೇತ್ರದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳ ವೀಕ್ಷಣೆಗೆ ತೆರಳಿದರು. ಈ ವೇಳೆ ದೀರುಗರ್ ಬಳಿ ಸುರಿದ ಮಳೆಗೆ ಶಾಸಕರು ಮಳೆ ನೀರಿನಲ್ಲಿ ಸಿಲುಕಿ ಪರದಾಡಿದ್ದಾರೆ. ನೀರಲ್ಲಿ ಬಿದ್ದ ಅವರನ್ನ ಸಹಚರರು ಎತ್ತಿ ಬೋಟ್ ಹತ್ತಿಸಿ ಕರೆದುಕೊಂಡು ಹೋಗಿದ್ದಾರೆ. ಅಸ್ಸಾಂನ ಮೂರೂ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಉತ್ತರ ಭಾರತದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ. ಇನ್ನು ಅಸ್ಸಾಂನ ಪರಿಸ್ಥಿತಿಯು ಕೂಡ ಹೊರತಾಗಿಲ್ಲ. ಅಸ್ಸಾಂನ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಸುರಿತಾ ಇರುವಂತಹ ಮಳೆಗೆ ಇನ್ನು ಬ್ರಹ್ಮಪುತ್ರ ನದಿ ಪಕ್ಕದಲ್ಲೇ ವಾಸ ಮಾಡುವಂತಹ ಜನರ ಪರಿಸ್ಥಿತಿ ಹೇಳತೀರದ್ದಾಗಿದೆ. ಬ್ರಹ್ಮಪುತ್ರ ನದಿ ಪಕ್ಕ ವಾಸ ಮಾಡ್ತಾ ಇದ್ದಂತಹ ಆ ಜನವಸತಿ ಪ್ರದೇಶದಲ್ಲಿ ನೀರು ನುಗ್ಗಿದೆ. ಸೊ ಈ ಮನೆ ನದಿಯೊಳಗಿದೆಯೋ ಅಥವಾ ನದಿ ನೀರು ಇಲ್ಲಿ ಬಂದಿದೆಯೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪುಟ್ಟ ಪುಟ್ಟ ಮಕ್ಕಳು ಮನೆಯಲ್ಲಿರುವಂತಹ ವಸ್ತುಗಳನ್ನು ಹೊರಗಡೆ ತಗೊಂಡು ಬರ್ತಾ ಇದ್ದಾರೆ, ಹರಸಾಹಸ ಪಡ್ತಿದ್ದಾರೆ. ಗಮನಿಸ್ತಾ ಇದ್ದೀರಾ ಅವರ ಕಷ್ಟವನ್ನು. ಮತ್ತೊಂದು ಕಡೆ ಶಾಸಕರೊಬ್ಬರು ಅಸ್ಸಾಂನ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡೋಕ್ಕಂತ ಹೋಗಿದ್ರು. ಸುಶಾಂತ್ ಬೋರ್ಗಾಯ್ ಅಂತ ಅವರ ಹೆಸರು. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತೆರಳಿದ್ರು. ಬೋಟ್ನಲ್ಲಿ ಹೋಗುವಾಗ ಅವರೇ ಆ ಬೋಟ್ ಮುಗುಚಿ ಬೀಳುತ್ತೆ. ಅವ್ರನ್ನ ಸೇಫ್ ಮಾಡಿ ಅಲ್ಲಿರುವಂತಹ ಸಿಬ್ಬಂದಿ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಇನ್ನು ಮತ್ತೊಬ್ಬ ನದಿಯಂತೆ ರಸ್ತೆ ಆಗಿರೋದ್ರಿಂದ ರಸ್ತೆ ನೀರನ್ನು ಎತ್ತಿಕೊಂಡು ಅಲ್ಲಿ ಪಕ್ಕದಲ್ಲಿರುವಂತಹ
ಚರಂಡಿಗೆ ಚೆಲ್ಲುವಂತಹ ದೃಶ್ಯ, ಫುಟ್ಪಾತ್ ಮೇಲೆ ಚೆಲ್ತಾ ಇರುವಂತಹ ದೃಶ್ಯ ಗಮನಿಸಬಹುದು. ಮತ್ತೊಂದು ಕಡೆ ಗುಜರಾತ್ನಲ್ಲೂ ಕೂಡ ಅಬ್ಬರಿಸ್ತಾ ಇರೋ ವರುಣರಾಯ ಮನೆಗಳಿಗೆ ಜಲ ದಿಗ್ಬಂಧನ ಹಾಕಿಬಿಟ್ಟಿದ್ದಾನೆ. ನಿರಂತರವಾಗಿ ಸುರಿದ ಭಾರೀ ಮಳೆಗೆ ಜುನಾಗಢ್ನಲ್ಲಿನ ತಗ್ಗು ಪ್ರದೇಶಗಳು ಜಲಾವೃತಗೊಂಡವು. ರಸ್ತೆಗಳು ಸಂಪೂರ್ಣ ನದಿಯಂತೆ ಬದಲಾದವು. ಸಂಚಾರಕ್ಕೆ ವಾಹನ ಸವಾರರು ಪರದಾಡುವಂತಾಯಿತು. ಮತ್ತೊಂದು ಕಡೆ ಮನೆಗಳಿಗೂ ನೀರು ನುಗ್ಗಿದ್ದು, ಇದರಿಂದಾಗಿ ಮನೆಯಲ್ಲಿನ ದವಸ ಧಾನ್ಯ ಸೇರಿ ವಸ್ತುಗಳೆಲ್ಲ ಸಂಪೂರ್ಣ ನಾಶವಾಗಿದೆ. ನಿವಾಸಿಗಳಿಗೆ ದಿಕ್ಕು ತೋಚದಂತಾಗಿದೆ. બહેણે આવી જાઓ, તમે અહીંયા ઉભા રહ્યો. ના અહીં આવી જાઓ. ઓલું હમું કરતા હોય ને, હા એમને ભળી ને ઓલો વાસણ ને બધું. ಇನ್ನು ಗುಜರಾತ್ನಲ್ಲೂ ಕೂಡ ಕತ್ತಲ ಕಾರ್ಮೋಡ ಆವರಿಸಿದಂತಾಗಿದೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, ಮಳೆಯ ಜಲ ದಿಗ್ಬಂಧನ ಅಲ್ಲಿ ಎದುರಾಗ್ಬಿಟ್ಟಿದೆ. ಮನೆ ಹೊರಗಡೆ ಬರೋದಕ್ಕೂ ಕೂಡ ಜನ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ಮನೆ ಒಳಗಡೆ ಇದ್ರೂ ಕೂಡ ಮನೆಗೆ ನೀರು ನುಗ್ಗಿದೆ. ಮನೆಯಲ್ಲಿರುವಂತಹ ಪೀಠೋಪಕರಣ ಆಗಿರಬಹುದು, ಅಡುಗೆ ವಸ್ತುಗಳಾಗಿರ್ಬಹುದು, ಸಾಮಗ್ರಿಗಳಾಗಿರಬಹುದು, ದವಸ ಧಾನ್ಯಗಳಾಗಿರಬಹುದು, ಇದೆಲ್ಲ ನೀರು ಸೇರ್ಕೊಂಡು ಹಾಳಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಅಲ್ಲಿ ವಿದ್ಯುತ್ ಕೂಡ ಇಲ್ಲ, ಕರೆಂಟ್ ಕೂಡ ಕಟ್ ಆಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ಜನ ಆ ನೀರಿನಲ್ಲಿ ಜೀವನ ಹೇಗೆ ಸಾಗಿಸೋದು ಅನ್ನುವಂತಹ ಚಿಂತೆಯಲ್ಲಿ ಮುಳುಗಿದ್ದಾರೆ. ಉತ್ತರಾಖಂಡ್ನಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದ್ದು, ಭಾರೀ ಮಳೆಗೆ ಹಲವೆಡೆ ನದಿಗಳು ಉಕ್ಕಿ ಹರಿತಾ ಇವೆ. ನಿರಂತರ ಮಳೆಗೆ ಅಲ್ಕಾನಂದ ನದಿ ನೀರಿನ ಮಟ್ಟ ಹೆಚ್ಚಳವಾಗಿದ್ದು, ಬದ್ರಿನಾಥ್ ಧಾಮನಲ್ಲಿ ಮಾಸ್ಟರ್ ಪ್ಲಾನ್ ಕಾಮಗಾರಿಗಾಗಿ ನಿರ್ಮಿಸಿದ್ದಂತಹ ಪರ್ಯಾಯ ಮಾರ್ಗ ಕೊಚ್ಚಿಕೊಂಡು ಹೋಗಿದೆ. ಇನ್ನು ಪರ್ಯಾಯ ಮಾರ್ಗ ಕೊಚ್ಚಿಕೊಂಡು ಹೋಗಿರೋದ್ರಿಂದ ನದಿ ಮುಂಭಾಗ ಕಾಮಗಾರಿ ಸ್ಥಗಿತಗೊಳ್ತು. ಅಲ್ಲದೆ ಬರುವ ಭಕ್ತರಿಗೆ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. आप लोग ऊपर चले गए, अभी नदी का और स्तर बढ़ने की संभावना है. नदी का स्तर काफी बढ़ चुका है, जो कि बहुत दिनों कभी नहीं बढ़ा था. अरे आप लोग ನಿನ್ನೆ ಹರಿದ್ವಾರದ ದೃಶ್ಯವನ್ನ ಗಮನಿಸಿದ್ರಿ, ಇವತ್ತು ಬದ್ರಿನಾಥ್ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಸೊ ಈ ಚಾರ್ಧಾಮ್ ಯಾತ್ರೆಗೆ ಸಾಕಷ್ಟು ಜನ ಯಾತ್ರಾರ್ಥಿಗಳು ಭಕ್ತರು ತೆರಳುತ್ತಾರೆ. ಈ ಸಂದರ್ಭದಲ್ಲಿ ಉತ್ತರಾಖಂಡ್ನಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ಪರಿಣಾಮ ಬದ್ರಿನಾಥದ ದೃಶ್ಯ, ಅಲ್ಲಿ ಅಲ್ಕಾನಂದ ನದಿ ಉಕ್ಕಿ ಹರಿತಾ ಇದ್ದಾಳೆ. ಸೊ ಅಲ್ಲಿ ಕಾಮಗಾರಿ ಆಗ್ತಾ ಇತ್ತಂತೆ. ಏಕಾಏಕಿ ನದಿ ನೀರಿನ ಮಟ್ಟ ಏರಿಕೆ ಆಗಿರೋದ್ರಿಂದ ಆ ಕಾಮಗಾರಿ ಕೂಡ ಸ್ಥಗಿತಗೊಂಡಿದೆ. ಅಲ್ಲಿ ಜನರನ್ನ ಅಲರ್ಟ್ ಮಾಡುವಂತಹ ಕೆಲಸ ಕೂಡ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಯಾರು ನದಿ ಪಕ್ಕ ತೆರಳದಂತೆ ಅವರು ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಹವಾಮಾನ ಇಲಾಖೆ ಕೂಡ ಆ ಭಾಗದ ಜನರನ್ನ ಎಚ್ಚರಿಕೆಯಿಂದ ಇರುವಂತೆ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.